in a given year. That information must be made available, and that information can only be made available when the state budget is presented. And along the state budget, what is important is we need an online dynamic master database for each department, for each function, for each department. That database has to be created and given in front of the panchayats. In 2022, when I was the vice chairman of the Decentralized Planning and Development Committee, the work effort has been put in by the Fifth Finance Commission, reports have been submitted, and this year what we have done out of that recommendation, because the report is for 5 years. All 5 years everything cannot be implemented, because we have a standard answer from the government officers. We have violated the Supreme Court directions. Then what are we here standing here and talking about? Only to satisfy ourselves and share our knowledge. Our knowledge is not enough to improve the quality of life at the Gram Panchayat level. We need elections, we need representation. Election is the seat of power. Democracy is the seat of federal administration. ಮಾಡಬೇಕು ಅಂತ ಒಂದು ಕಿರುಹೊತ್ತಿಗೆಯನ್ನ ಹೊರತರ್ತಾ ಇದೆ. ಅದನ್ನ ಮಾನ್ಯ ಬಿಡುಗಡೆಗೊಳಿಸಬೇಕು ಅಂತ ಹೇಳಿ ಗ್ರಾಮಗಳು ಹೇಗಿರಬೇಕು ಅಂತಕ್ಕಂಥ ಒಂದು ಸಣ್ಣ ಪರಿಚಯವನ್ನ ಕಿರುಹೊತ್ತಿಗೆ ಮೂಲಕ ರಾಜ್ಯದ ಗ್ರಾಮೀಣ ಪ್ರದೇಶದ ಸಹಾಯಕ್ಕೆ No particular party can antagonize any particular party. Then we would face the ಸಂವಿಧಾನ ಕೇವಲ ನ್ಯಾಯವಾದಿಗಳ ಕೈಯೊಳಗಿನ ದಾಖಲೆಯಲ್ಲ, ಅದು ಉತ್ತಮ ಬದುಕಿನ ವಾಹಕ ಹಾಗೂ ಅದರ ಶಕ್ತಿಯೇ ತಲೆಮಾರುಗಳ ಉತ್ತಮ ಬದುಕಿನ ಜೀವಾಳ. ಬಹಳ ಅತ್ಯುತ್ತಮವಾದಂಥ ವರದಿ, ಬಹುಶಃ ಅಂಥ ವರದಿ ಇಷ್ಟರವರೆಗೆ ಬಂದಿರಲಿಲ್ಲ. ಅದರ ಬಗ್ಗೆ ಚರ್ಚೆ ಮಾಡಿ ಚುನಾವಣೆ ಆಗಲೇಬೇಕು. ಅಸೆಂಬ್ಲಿಗೆ ಯಾವ ರೀತಿಯಲ್ಲಿ ಚುನಾವಣೆ ಆಗ್ತದೆ, ಪಾರ್ಲಿಮೆಂಟಿಗೆ ಅದೇ ರೀತಿಯಲ್ಲಿ ಚುನಾವಣೆ, ಪಂಚಾಯತ್ ವ್ಯವಸ್ಥೆಯು ಕೂಡ ಅಥವಾ ಮುನ್ಸಿಪಾಲಿಟಿ ಕೂಡ ಆದಾಯ ವರದಿ ಆದ ಕೂಡಲೇ ಆಗಬೇಕು. ಇಲ್ಲದಿದ್ದರೆ ಅದಕ್ಕೆ ನಾನು ಹೇಳಿದೆ ಗ್ರಾಂಟ್ ಬಿಡುಗಡೆ ಮಾಡಬೇಕು. ಇದು ಏರ್ಪಾಟ್ ಮಾಡಿದ್ದು ಇದ್ರ ಬಗ್ಗೆ ಪಂಚಾಯತ್ ರಾಜ್ ಸದಸ್ಯರಿಗೆ, ಸಾಮಾನ್ಯ ಜನರಿಗೆ, ರಾಜ್ಯ ಹಣಕಾಸು ಆಯೋಗ ಮತ್ತು ಕೇಂದ್ರ ಹಣಕಾಸಿನ ಆಯೋಗದ ಏನು ಜವಾಬ್ದಾರಿ ಏನು ಮತ್ತು ಅದರಿಂದ ಅನುಕೂಲ ಆಗ್ತೈತೆ ಅದರ ಬಗ್ಗೆ ಪರಿಚಯ ಮಾಡಿಕೊಡ್ಲಿಕ್ಕೆ ಇದು ವ್ಯವಸ್ಥೆ ಮಾಡಿದೆ. ಯಾಕಂದರೆ ಇದು ಭಾಳ ಟೆಕ್ನಿಕಲ್ ಸಬ್ಜೆಕ್ಟ್. 16 ಫೈನಾನ್ಸ್ ಕಮಿಷನ್ ಇರಲಿ, ಸ್ಟೇಟ್ ಫೈನಾನ್ಸ್ ಕಮಿಷನ್ ಇರಲಿ, ಸಾಮಾನ್ಯವಾಗಿ ಜನರಿಗೆ ಅರ್ಥ ಆಗುತ್ತೆ. ಸೊ ಸಾಮಾನ್ಯವಾಗಿ ಜನರಿಗೆ ಅರ್ಥ ಆದಂಗೆ ಒಂದು ಪ್ರಾರಂಭ ಮಾಡಬೇಕಂತ ಈ ಸೆಮಿನಾರನ್ನು ಏರ್ಪಾಡು ಮಾಡ್ತಾರೆ. ಸರ್, ಇದು ಪಂಚಾಯತ್ ಸದಸ್ಯರಿಗೆ ಫೈನಾನ್ಸ್ ಕಮಿಷನ್ ಮೂಲಕ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಹಣ ಬಿಡುಗಡೆ ಆಗಿದೆ. 73-74ನೇ ತಿದ್ದುಪಡಿ ನಂತರ ಸಂವಿಧಾನ ಸೆಂಟರ್ನಲ್ಲಿ ತಿದ್ದಿ ಕನ್ಸಾಲಿಡೇಟೆಡ್ ಫಂಡ್ನಿಂದ ಕೇಂದ್ರ ಹಣಕಾಸು ಆಯೋಗಕ್ಕೆ ಅಧಿಕಾರ ಕೊಟ್ಟಿದ್ದಾರೆ. ಅದರಿಂದ ಹಣ ತಗೊಂಡು ಪಂಚಾಯತ್ ವ್ಯವಸ್ಥೆ ಕೊಡಬೇಕು. ಉದ್ದೇಶ ಏನು? ಸಬಲೀಕರಣ ಆಗಬೇಕು, ಅಭಿವೃದ್ಧಿ ಆಗಬೇಕು. ಆ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾರೆ. ಮತ್ತು ಅದಕ್ಕೆ ತಕ್ಕಂತೆ ಸಪೋರ್ಟ್ ಮಾಡಲಿಕ್ಕೆ ರಾಜ್ಯ ಮಟ್ಟದಲ್ಲಿ ಸ್ಟೇಟ್ ಫೈನಾನ್ಸ್ ಕಮಿಷನ್ ವರದಿ ರಾಜ್ಯ ಸರ್ಕಾರಕ್ಕೆ ಹೋಗುತ್ತೆ. ಅದು ಹೋದರೆ ಮಾತ್ರ ಅವರಲ್ಲಿಂದ ಹಣ ಬಿಡುಗಡೆ ಮಾಡ್ತಾರೆ. ಮತ್ತು ಇನ್ನೊಂದು ಮುಖ್ಯವಾದ ಕಂಡೀಷನ್ ಏನು ಹಾಕಿದ್ದಾರೆ ಕೇಂದ್ರ ಹಣಕಾಸು ಹೋಗಿದ್ರೆ ಎಲೆಕ್ಷನ್ಸ್ ಆಗಬೇಕು. ಅಧಿಕೃತವಾದ ಚುನಾಯಿತ ಪ್ರತಿನಿಧಿಗಳು ಸ್ಥಾನದಲ್ಲಿ ಇರಬೇಕು. ಅದು ಇಲ್ಲದೆ ಹೋದರೆ ಅನುದಾನ ಬಿಡುಗಡೆ ಮಾಡಬಾರ್ದು. ಇದೆಲ್ಲ ಯಾಕೆ ಮಾಡ್ತಾರೆ ಅಂದರೆ ಪ್ರಜಾಪ್ರಭುತ್ವದಲ್ಲಿ ಆಡಳಿತದ ವಿಕೇಂದ್ರೀಕರಣ ಸರಿಯಾಗಿ ಆಗಬೇಕು. ಅದಕ್ಕೆ ತಕ್ಕಂತೆ ಹಣಕಾಸಿನ ಬಿಡುಗಡೆ ಕೂಡ ಸರಿಯಾಗಾದ್ರೆ ಹಳ್ಳಿ ಮಟ್ಟದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ. ಇದೇ ಉದ್ದೇಶ.